ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮನಸ್ಸು ಮಲ್ಲಿಗೆ ಭಾಗ 16ಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಯಾವುದನ್ನು ನೀನು ನನಗೆ ಸವಿಸ್ತಾರವಾಗಿ ಹೇಳುವವರೆಗೂ ನನಗೆ ಅದರ ಬಗ್ಗೆ ಯೋಚನೆಯೇ ಇಲ್ಲ ಎಂದಳು. ಕುಮುದ, ನೀನು ನಿರಾಳವಾಗಿರು, ಯಾವ ರೀತಿಯ ಭಯವೂ ನಿಂಗಿಲ್ಲ. ಶಾಮು ಇದುವರೆಗೂ ಹೇಗಿದ್ದ, ಆದರೆ ಈಗ ಅವನಲ್ಲಿ ಆಗಿರುವ ಬದಲಾವಣೆಯನ್ನು ನೋಡಿದರೆ ಕುಮ್ಮುಗೆ ಅವಳ ಮಾತಿನಿಂದ ಮೈ ಬಿಸಿಯಾಯಿತು. ಅವಳು ಉದ್ರೇಕದಿಂದ ಅಂದಳು, ಶಿಲಾ ಪ್ಲೀಸ್, ನನ್ನ ವಿಷಯ ನಿನಗಿನ್ನೂ ತಿಳಿಯದು. ನನಗೆ ಅದೆಲ್ಲ ಸರಿ ಬೀಳೋದಿಲ್ಲ. ಅಂದರೆ ನಿನಗೆ ಯಾವ ಬಗೆಯ ಆಸೆ ಆಕಾಂಕ್ಷೆಗಳೇನು ಇಲ್ಲವೇ? ಖಂಡಿತ ಇಲ್ಲ. ಹಾಗಿದ್ರೆ ನಿನ್ನನ್ನು ಯಾರಾದರೂ ವೈದ್ಯರಿಗೆ ತೋರಿಸಲೇಬೇಕು. ಹೆಣ್ಣಿಗೆ ಸಹಜವಾಗಿ ಇರಬೇಕಾದ ಆಸೆ ಆಕಾಂಕ್ಷೆಗಳೇ ಇಲ್ಲ ಎಂದ ಮೇಲೆ ಪ್ಲೀಸ್ ಶಿಲಾ, ನನಗೆ ಆ ವಿಷಯ ಚರ್ಚಿಸುವುದಕ್ಕೆ ಇಷ್ಟವಿಲ್ಲ. ಸರಿ ಬಿಡಮ್ಮ, ಆದರೆ ಮುಂದೆ ಎಂದಾದರೂ ನೀನೇ ಈ ವಿಷಯವಾಗಿ ಮಾತನಾಡೋಕೆ ಬಂದರೆ ನೋಡು, ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ಕುಮ್ಮುವಿನ ಕೆನ್ನೆಯನ್ನು ಹಿಂಡಿ ಶೀಲಾ ಮತ್ತೆ ನಡೆದಳು. ಕುಮುದ ತನ್ನ ಕೆಂಪಾದ ಕೆನ್ನೆಯನ್ನು ಸವರಿಕೊಂಡವಳೆ ನಡೆದಳು. ಶೀಲಾ, ನಿನಗೆ ತಿಳಿಯದು, ನಾನು ಬಡವರ ಮನೆಯವಳಾದರೂ ತುಂಬ ಸ್ವಾಭಿಮಾನಿ. ಪಾಪ ಕಣಮ್ಮ ನೀನು, ಹಾಗೇ ಇರು. ನೋಡು ಕುಮ್ಮು, ಸ್ವಾಭಿಮಾನ ಇರಬೇಕಾದದ್ದೇ, ಆದರೆ ಅದು ಅತಿಯಾದರೆ ಬಹಳ ಕಷ್ಟ. ಶಾಮು ಸಹ ಹಾಗೆ ಆಡ್ತಾ ಇದ್ದಾನೆ, ಆದರೆ ನೋಡೋಣ, ಅಸ್ವಾಭಿಮಾನ ಇದೇ ರೀತಿ ನಡೆಯುವುದಿಲ್ಲ. ಎಂದಿಗಿದ್ದರೂ ಒಂದು ದಿನ ಅವನು ತಲೆ ಬಾಗಲೇಬೇಕು. ಅವನು ನಿನ್ನಲ್ಲಿ ಪ್ರೀತಿ ಬಯಸುವುದನ್ನು ನಾನು ನೋಡಿದ್ದೀನಿ, ಆದರೆ ನೀನು ಅದನ್ನು ನಿರಾಕರಿಸಬೇಡ. ಬಯಸಿ ಬಯಸಿ ಬಂದ ಭಾಗ್ಯವನ್ನು ಯಾಕೆ ಕಾಲಿಂದ ಒದಿತೀಯ? ಈ ಸುಂದರ ಬದುಕನ್ನು ಕಟ್ಟಿಕೊಳ್ಳುವ ಮಹದಾಸೆಯನ್ನು ಹೊಂದುವಂತಳಾಗು ಕುಮುದ. ಅಷ್ಟರಲ್ಲಿ ತಾಯಿ ಸಾಹೇಬ್ರು ಕರೀತಾರೆ. ಚಂದಿ ಅಲ್ಲಿಗೆ ಬಂದವಳೆ ಹೇಳಿದಳು. ಯಾರನ್ನ ಚಂದಿ? ನಿಮ್ಮಿಬ್ಬರನ್ನ ಕರೀತಿದ್ದಾರೆ. ಸರಿ, ಎಲ್ಲಿದ್ದಾರೆ ಅವರು? ತೋಟದ ಮನೆಯ ಮುಂದೆ ಕೂತಿದ್ದಾರೆ. ಒಬ್ಬರೇ ಇದ್ದಾರಾ ಅಥವಾ ಜೊತೆಯಲ್ಲಿ ಯಾರ್ಯಾರಿದ್ದಾರೆ? ಜಯಂತಿನೂ ಸಹ ಕುಳಿತಿದ್ದಾಳೆ. ಸರಿ ಸರಿ ಹೋಯ್ತು, ಬಾ ಕುಮ್ಮು, ಹೋಗಿ ಬಂದ್ಬಿಡೋಣ ಎಂದಳು ಶೀಲಾ. ಕುಮ್ಮು ಎದ್ದಾಗ ಅವಳೆಂದಳು, ಕುಮ್ಮು ನೋಡು, ತಾಯಿಯ ಫೋಟೋ ಕೇಳ್ತಾ ಇದ್ದೀಯಲ್ಲ, ಅಲ್ಲಿದೆ ಗೋಡೆಯ ಮೇಲೆ ತೋರಿಸುತ್ತಾ ಶೀಲಾ ಹೇಳಿದಳು. ಸುಮಾರು 35ರ ಪ್ರಾಯದ ಹೆಂಗಸಿನ ಭಾವಚಿತ್ರ. ದುಂಡಾದ ಮುಖ, ಅಗಲವಾದ ಕುಂಕುಮ ಅವಳ ಹಣೆಗೆ ದೊಡ್ಡದೆ ಎನಿಸುತ್ತಿತ್ತು. ಕಿವಿಯಲ್ಲಿ ಓಲೆ, ಕೆನ್ನೆ ಸರಪಳಿ, ಮೂಗಿನಲ್ಲಿ ಬೇಸರಿ, ಕೊರಳಿನಲ್ಲಿ 4 ಎಳೆಯ ಚಿನ್ನದ ಸರ ಸ್ಪಷ್ಟವಾಗಿ ಕಂಡುಬರುತ್ತಿದ್ದವು. ಕುತ್ತಿಗೆ ಹಿಂಡಿದಂತೆ ಚಿನ್ನದ ಅಡ್ಡಿಕೆ ಅಗಲವಾದ ಸೆರಗಿನ ಮೇಲೆ ಎದ್ದಿ ಕಾಣುತ್ತಿತ್ತು. ಅಮ್ಮ ನೋಡುವುದಕ್ಕೆ ಹಳೆಯ ಕಾಲದವಳೆ, ಆದರೂ ಅವಳ ರೀತಿ ನೀತಿಗಳೆಲ್ಲ ಆಧುನಿಕ ಕಾಲದವರ ಹಾಗೆಯೇ. ಭಾವಚಿತ್ರದಲ್ಲಿ ಇದ್ದ ಹೆಂಗಸಿನ ಮುಖ ಹೆಮ್ಮೆಯಿಂದ ಕೂಡಿದ್ದು ಶಾಮುವಿನ ಪ್ರತಿರೂಪದಂತಿತ್ತು. ಶೀಲಾಳ ಹಿಂದೆ ಹೊರಡುವ ಮುನ್ನ ಕುಮುದ ಒಂದು ಬಾರಿ ಕನ್ನಡಿಯಲ್ಲಿ ತನ್ನ ರೂಪವನ್ನು ನೋಡಿಕೊಂಡಳು. ಅವಳಿಗೆ ತನ್ನ ಸೀರೆ ತೀರಾ ಸಾಮಾನ್ಯ ಎನಿಸಿತು. ಜಯಂತಿಯ ಎದುರಿನಲ್ಲಿ ಈ ಸೀರೆಯನ್ನು ಉಟ್ಟು ಹೋಗುವುದೇ? ಆದರೆ ಶೀಲಾಳಿಗೆ ಅದನ್ನು ಹೇಗೆ ಹೇಳುವುದು? ಶಾಮು ತನಗಾಗಿ ಉತ್ತಮವಾದ ಬೆಲೆ ಬಾಳುವ ಸೀರೆಗಳನ್ನು ತರಿಸಿಕೊಟ್ರೂ ಆ ಸೀರೆಯನ್ನು ಅವನೆದುರಿಗೆ ಹೋದರೆ ಅವನು ಕೊಪ್ಪಿಸಿಕೊಂಡ್ರೆ ಶೀಲಾ ಇದೇ ಸೀರೆ ಸಾಕೇನು? ಅವಳು ಅನುಮಾನಿಸುತ್ತಲೇ ಪ್ರಶ್ನಿಸಿದಳು. ಅಯ್ಯೋ ಸಾಕು ಬಾ, ಏನಾಗಿದೆ ಈ ಸೀರೆಗೆ? ಕುಮುದ ಎಸ್ಟೇಟಿನಿಂದ ಬಂದ ಕೂಡಲೇ ತನ್ನ ಸೀರೆ ಬದಲಿಸಿದ್ದಳು. ಅವಳು ತನ್ನ ಸೀರೆಯನ್ನು ಮತ್ತೊಮ್ಮೆ ನೋಡಿಕೊಂಡಳು. ಕೆಂಪು ರೇಷ್ಮೆಯ ಸಾದಾ ಸೀರೆ. ಅದು ಅವಳು ಪೂರ್ಣಿಮಾಗೆ ಬಂದ ದಿನ ಶೀಲಾಳ 2 ಸೀರೆಗಳನ್ನು ಅವಳಿಗೆ ಕೊಟ್ಟಿದ್ದರು. ಅದರಲ್ಲಿ ಒಂದು ಈ ಕೆಂಪು ಸೀರೆ. ಇಬ್ಬರು ತೋಟದ ಮನೆಗೆ ಬಂದಾಗ ಅದರ ಮುಂದಿನ ಹುಲ್ಲು ಹಾಸಿನಲ್ಲಿ ಕುರ್ಚಿಗಳ ಮೇಲೆ ಶಾಮು, ಜಯಂತಿ, ರಂಗ ಕುಳಿತಿದ್ದರು. ಬಾ ಶೀಲಾ, ಜಯಂತಿ ತನ್ನ ಪಕ್ಕದಲ್ಲಿ ಇದ್ದ ಕುರ್ಚಿಯನ್ನು ತೋರಿಸಿದಳು. ಜಯಂತಿಯ ಮತ್ತೊಂದು ಮಗ್ಗುಲಿನಲ್ಲಿ ಕುರ್ಚಿಯಲ್ಲಿ ಶಾಮು ಕುಳಿತಿದ್ದ. ರಂಗನ ಬದಿಗೆ ಇದ್ದ ಕುರ್ಚಿಯಲ್ಲಿ ಕುಮುದ ಕುಳಿತುಕೊಳ್ಳಬೇಕಾಯಿತು. ಶಾಮು ಇದನ್ನು ಗಮನಿಸಿದರೂ ಸಹ ಸುಮ್ಮನೆ ಇದ್ದ. ಕುಮುದ ಅನುಮಾನಿಸುತ್ತಲೇ ನಿಂತಳು. ಅವಳನ್ನು ಯಾರು ಆಹ್ವಾನಿಸಿದ್ದರಿಂದ ಅವಳಿಗೊಂದು ಬಗೆಯ ಅವಮಾನ ಮಾಡಿದಂತಾಗಿತ್ತು. ಕುಮುದ, ಕೂತ್ಕೋ ಎಂದು ಶಾಮು ಹೇಳಿದ. ರಂಗ ತನ್ನ ಬಾಯಿಯನ್ನು ಅಗಲವಾಗಿ ಹಿಗ್ಗಿಸಿದವನೇ ಈ ರೀತಿಯಾಗಿ ಹೇಳಿದ.
ಕುಮುದಿನಿ ಕೂತ್ಕೊಳ್ಳಿ. ಇಲ್ಲಿಯವರೆಲ್ಲ ತಮ್ಮ ತಮ್ಮ ಗೌರವಕ್ಕೆ ತಕ್ಕ ಹಾಗೆ ನಡೆದುಕೊಳ್ಳುತ್ತಾರೆ. ಹಲವು ಬಾರಿ ಅವರು ತಮ್ಮ ಗೌರವ ಕಾಪಾಡಿಕೊಳ್ಳೋದಕ್ಕೋಸ್ಕರ ಇನ್ನೊಬ್ಬರನ್ನು ಗಮನಿಸದಂತೆ ನಟಿಸೋದು ಉಂಟು. ಅದರಲ್ಲಿ ಎತ್ತಿದ ಕೈ ನಮ್ಮ ಶೀಲಾ. ತನ್ನ ಜೊತೆಯಲ್ಲಿ ಕರೆದುಕೊಂಡು ಬಂದವರಿಗೆ ಯಾವ ರೀತಿಯ ಮರ್ಯಾದೆ ನೀಡಬೇಕು ಅಂತ ಸಹ ಅವಳಿಗೆ ಇನ್ನೂ ತಿಳಿದಿಲ್ಲ. ಸರಿ ಸರಿ, ಶುರುವಾಯ್ತೇನೋ ನಿನ್ನ ಪ್ರತಾಪ. ಶಾಮು ರೇಗಿದ. ಪ್ರತಾಪವಲ್ಲ, ಇದು ನಿಮ್ಮ ಮೇಲಿನ ಆರೋಪ ಅಂತ ತಿಳ್ಕೊಳ್ಳಿ. ಕುಮುದಿನಿಯನ್ನು ಕುಳಿತುಕೊಳ್ಳೋಕೆ ಹೇಳಿದರೆ ಅದರಿಂದ ನಿಮಗೆ ಏನು ನಷ್ಟ ಹೇಳಿ? ಅವರನ್ನು ಇಲ್ಲಿಗೆ ಕರೆಸಿದ ಮೇಲೆ ಸರಿಯಾದ ಗೌರವ ನೀಡಬೇಕು. ನೀನು ನಿನ್ನ ಈ ಮಾತಿನಿಂದ ನಮ್ಮಲ್ಲಿಯೇ ಜಗಳ ತಂದು ಇಡ್ತೀಯ ಅಷ್ಟೆ, ಶೀಲಾ ಅಂದಳು ಅವನನ್ನು ಗಮನಿಸಿ. ಅದು ನಮ್ಮ ಕುಲಕ್ಕೆ ಬಂದಿಲ್ಲ ಎಂದು ಉತ್ತರಿಸಿದ ಅವನು ಸಿಗರೇಟು ಹೊತ್ತಿಸಿದ. ಹೋಗಲಿ, ತಿಂಡಿಗೆ ಹೇಳಿ ಕಳುಹಿಸಿದ್ದೀಯಾ? ರಂಗನಿಗೆ ಎಚ್ಚರಿಕೆ ಕೊಟ್ಟಳು ಶೀಲಾ. ಆಯಿತು, ಈಗ ಎಂತಹ ತಿಂಡಿ ಹೇಳೋದು ಮರ್ತೆ ಇವತ್ತು. ಪೂರ್ಣಿಮಾದ ಅಡುಗೆ ಮನೆ ಮಲಗಿ ನಿದ್ರೆ ಮಾಡ್ತಾ ಇದೆ. ಯಾಕೆ? ಅಡುಗೆಯವರಿಗೆ ಟೆಲಿಗ್ರಾಮ್ ಬಂತು. ಅವರ ತಾಯಿಗೆ ಸಖತ್ ಕಾಯಿಲೆಯಂತೆ. ಅವರು ಗಂಟು ಮೂಟೆ ಕಟ್ಟಿ ಓಡಿ ಹೋದ್ರು. ಮತ್ತೆ ಇವತ್ತು ಎಲ್ಲರೂ ಉಪವಾಸವೇನೋ? ಇಲ್ಲ, ನಾನೇ ಅಡುಗೆ ಮಾಡಿಟ್ಟು ಬಂದೆ. ನಿನ್ನ ಅಡುಗೆಯೇ? ಶೀಲಾ ನಕ್ಕು ಅವನನ್ನು ಹೀಯಾಳಿಸಿದಳು. ಯಾಕೆ? ನಾನು ಯಾವತ್ತೂ ಅಡುಗೆ ಮಾಡಿಲ್ಲ ಅಂತಲೇ ನಿನ್ನ ಭಾವನೆ? ನೋಡು, 2 ತಿಂಗಳ ಹಿಂದೆ ಅಡುಗೆಯವರು ಹೀಗೆ ಹೋಗಿದ್ದರು. ಆಗಲೂ ಸಹ ನಾನೇ ಮಾಡಿದ್ದಲ್ವಾ? ಸರಿ, ಈಗ ಅದರ ಅವಶ್ಯಕತೆ ಏನೂ ಇಲ್ಲ ಬಿಡು. ಕುಮ್ಮುಗೆ ಅಡುಗೆ ಮಾಡುವುದಕ್ಕೆ ಬರುತ್ತೆ, ಅವಳೇ ಮಾಡ್ತಾಳೆ ಎಂದಳು ಶೀಲಾ. ಜಂಬದಿಂದ ಹೀಗೆಂದಳು. ಕುಮ್ಮುವಿನ ಹೊಗಳಿಕೆಯಿಂದ ಅಸೂಹೆಗೊಂಡು ಜಯಂತಿ ನುಡಿದಳು. ಶೀಲಾ, ಅಡುಗೆ ಮಾಡುವುದು ಸಾಮಾನ್ಯದ ಕಲೆ. ನಮಗೆ ಅವಕಾಶ ಸಿಕ್ಕಿಲ್ಲ, ಮಾಡಿಲ್ಲ ಅಷ್ಟೆ. ಅವರ ಅತ್ತೆಯ ಮನೆಯಲ್ಲಿ ಹಗಲು ರಾತ್ರಿ ಅದೇ ಮಾಡ್ತಾ ಇದ್ದರು ಕುಮುದಿನಿ. ಅಂದಮೇಲೆ ಅವರಿಗೆ ಅಡುಗೆ ಮಾಡೋದು ಅಷ್ಟೇನು ಕಷ್ಟವಿರಲಾರದು. ಸರಿ, ಆದರೆ ಇಲ್ಲಿ ಅವಳು ಅಡುಗೆ ಮಾಡುವ ಅವಶ್ಯಕತೆಯೇ ಇಲ್ಲ. ಅಲ್ಲಿ ಅವಳು ಮಾಡುತ್ತಿದ್ದದ್ದು 3 ಮಂದಿಗೆ, ಆದರೆ ಇಲ್ಲಿರೋದು 10 ಜನ. ಅಷ್ಟು ಜನಕ್ಕೂ ಅವಳು ಅಡುಗೆ ಮಾಡುವುದು ಸುಲಭವಲ್ಲ. ಅದಕ್ಕಾಗಿ ಅವಳು ಇಲ್ಲಿಗೆ ಬಂದಿಲ್ಲ. ಬೇರೆ ಅಡುಗೆಯವರನ್ನು ನೇಮಿಸಿದರೆ ಆಯಿತು ಎಂದು ಶಾಮು ಹೇಳಿದ ತಕ್ಷಣ ಎಲ್ಲರೂ ಅವಕ್ಕಾಗಿ ಅವನತ್ತ ತಿರುಗಿದರು. ಜಯಂತಿ ಮುಖ ಮತ್ಸರದಿಂದ ಕಂಡಿತ್ತು. ಶಾಮು ಕುಮುವನ್ನು ವಹಿಸಿಕೊಂಡು ಮಾತನಾಡುವುದು ಅವಳಿಗೆ ಸರಿ ಬೀಳಲಿಲ್ಲ. ಅವಳು ಶೀಲಾಳಿಗೆ ಹೇಳುವಂತೆ ಹೇಳಿದಳು. ಶೀಲಾ, ಒಂದು ವಿಷಯ. ಏನದು? ಏನಿಲ್ಲ, ಅಡುಗೆಯಲ್ಲಿ ಕುಮುದಿನಿ ಬುದ್ಧಿವಂತರಿಂದ ಮೇಲೆ ಅವರ ಕೈಯಲ್ಲಿ ಊಟ ಮಾಡುವ ಬಯಕೆ ನನಗಿಲ್ಲವೇ? ನನಗಂತೂ ಇದೆ. ಇರಲಿ, ಅವಳು ಒಂದಲ್ಲ ಒಂದು ದಿನ ಮಾಡೇ ಮಾಡ್ತಾಳೆ. ನಾವೆಲ್ಲ ಊಟ ಮಾಡೇ ಮಾಡ್ತೀವಿ. ಶಾಮು ಯಾವಾಗಲೂ ಅಷ್ಟೆ. ನಾವು ಬೇಡ ಅಂದಿದ್ದು ಅವನು ಬೇಕು ಅಂತಾನೆ, ನಾವು ಬೇಕು ಅಂದದ್ದು ಅವನಿಗೆ ಬೇಡವಾಗಿರುತ್ತದೆ. ಸರಿಯಪ್ಪ, ನನಗೆ ಅದೊಂದು ತಿಳಿಯದು. ಒಟ್ಟಿನಲ್ಲಿ ಕುಮುದಿನಿ ಮಾಡಿದ ಅಡುಗೆಯ ರುಚಿ ನೋಡುವ ಆಸೆ ನನಗೆ ಎಂದಳು. ಆಗಲಿ, ಮಾಡುವೆ ಅಂತೆ. ಕುಮು, ನಮ್ಮ ಆಸೆ ತೀರಿಸುತ್ತೀಯ ಅಲ್ವೇನೋ? ಶೀಲಾ ನುಡಿದಳು. ಕುಮು ಮಾತ್ರ ತಲೆ ಬಾಗಿದಳು. ಪಾಕಶಾಸ್ತ್ರದ ಪ್ರವೀಣೆಯಲ್ಲ ತಾನು ಎಂದೆನಲು ತವಕಿಸಿದಳು. ಆದರೆ ಆ ಧೈರ್ಯ ಇಲ್ಲದೆ ಅವಳು ಮತ್ತೆ ನಾಲಿಗೆ ಬಿಗಿ ಹಿಡಿದು ಕುಳಿತಳು. ಕುಮು, ಅವರು ಕೇಳುವುದು ಹೆಚ್ಚೋ ನೀನು ಮಾಡೋದು ಹೆಚ್ಚೋ? ಅಡುಗೆ ಮಾಡಿ ಇವರಿಗೆಲ್ಲ ಬಡಿಸಿಬಿಡು, ಆಗ ತಿಳಿಯುತ್ತದೆ ಇವರಿಗೆ ನಿನ್ನ ಕೈ ಚಳಕ. ಇಲ್ಲಿ ಯಾರನ್ನು ಏನು ನೀನು ಮೆಚ್ಚಿಸಬೇಕಾಗಿಲ್ಲ ಎಂದು ಶಾಮು ಖಾರವಾಗಿ ತಂಗಿಯನ್ನೇ ನೋಡುತ್ತಾ ಹೇಳಿದ. ಯಾಕೆ? ನನಗೆ ಅಡುಗೆ ಮಾಡಲು ಬಾರದೆಂದು ನೀವು ಹೆದರಬೇಕಾಗಿಲ್ಲ. ಮಾಡಬೇಕಾದ ಪ್ರಸಂಗ ಒದಗಿ ಬಂದಾಗ ಮಾಡ್ತೀನಿ. ಅದರಲ್ಲಿ ಅನುಮಾನದ ಪ್ರಶ್ನೆಯೇ ಇಲ್ಲ. ನೀನಾಗಿ ಇಲ್ಲಿಯವರ ನಗೆಗೀಡಾಗಲು ತಯಾರಾಗಿದ್ದೀಯಾ ಏನು? ಶಾಮು ಹೀಗೆಂದ. ಕುಮುದ ಮುಖವನ್ನು ಎತ್ತಿ ಅವನತ್ತ ನೋಡಿದಳು. ಒಂದೇ ಬಾರಿಗೆ ಆ ಮುಖದಲ್ಲಿನ ಭಾವನೆಗಳನ್ನು ಓದುವುದು ಅವಳಿಂದ ಅಸಾಧ್ಯವಾಯಿತು. ಅವನ ಸ್ವಭಾವ ಯಾವ ರೀತಿಯದ್ದು? ಒಂದು ಬಾರಿ ತನ್ನನ್ನು ಬಹಳ ತೆಗಳುತ್ತಾನೆ, ಮತ್ತೊಂದು ಬಾರಿ ತನ್ನ ಪರವಾಗಿ ವಾದ ಮಾಡುತ್ತಾನೆ. ಯಾವುದನ್ನು ನಂಬುವುದು? ತನಗೆ ಪೂರ್ಣಿಮಾದಲ್ಲಿ ಯಾವ ಬಗೆಯ ಸ್ಥಾನವಿರಬೇಕು ಅಂತ ನಂಬುವುದು. ರಂಗ ಈ ಮಧ್ಯೆ ಬಾಯಿ ಹಾಕಿದ. ಶಾಮು, ಕುಮುದಿನಿಗೆ ಅಡುಗೆ ಬರುವುದೋ ಇಲ್ಲವೋ ಯಾವುದು ತಿಳಿಯಲಿಕ್ಕೆ ಇದೊಂದು ಉತ್ತಮ ಅವಕಾಶ. ಪ್ರತಿದಿನ ಅವರೇ ಅಡುಗೆ ಮಾಡುವುದೇನೂ ಬೇಕಿಲ್ಲ. ಇದೊಂದು ರೀತಿಯ ಪರೀಕ್ಷೆ. ಮಿಸ್ ಜಯಂತಿ ಪಾಪ ತಮಗೆ ಏನು ಬಾರದಿದ್ದರೂ ಎಲ್ಲ ತಿಳಿದವರಂತೆ ನಟಿಸುತ್ತಿರುವಾಗ ಕುಮುದಿನಿ ಏನೂ ತಿಳಿಯದವರಂತೆ ಸುಮ್ಮನೆ ಇದ್ದಾರೆ.
ಅವರಿಗೆ ಎಲ್ಲ ತಿಳಿದಿರಲೇಬೇಕು. ಪರಿಸ್ಥಿತಿಯನ್ನು ನೋಡಿದರೆ ಕುಮುದಿನಿ ಮಿಸ್ ಜಯಂತಿಗಿಂತ ಸ್ವಲ್ಪ ಹೆಚ್ಚಿಗೆ ಬುದ್ಧಿವಂತರೆಂದು ನಮ್ಮ ಅಭಿಪ್ರಾಯ. ಅದನ್ನು ಪ್ರಾಯೋಗಿಕವಾಗಿ ನೋಡಿದರೆ ಸರಿ. ಈಗ ಕುಮುವಿನ ಮೇಲೆ ನೀನು ಪ್ರಯೋಗ ನಡೆಸುತ್ತಿದ್ದೀಯೋ ಏನೋ. ಯಾಕಾಗಬಾರ್ದು? ನೀನು ಅವರನ್ನು ಇಲ್ಲಿಗೆ ಕರೆದುಕೊಂಡು ಬಂದೆ, ಸರಿ, ಒಪ್ಪಿದೆ. ಆದರೆ ಯಾಕೆ? ಮದುವೆಯಾಗೋಕಂತೂ ಅಲ್ಲ. ಯಾಕೆಂದರೆ ಮಿಸ್ ಜಯಂತಿ ಆ ಸ್ಥಾನವನ್ನು ಭದ್ರಪಡಿಸಿಕೊಂಡು ಬಿಟ್ಟಿದ್ದಾರೆ. ಕುಮುದಿನಿಗೆ ಈ ಪೂರ್ಣಿಮಾದಲ್ಲಿ ಏನು ಸ್ಥಾನ ಕೊಡಬೇಕು ಅಂತ ನಿರ್ಧರಿಸದೆ ನೀನು ಅವರನ್ನು ಇಲ್ಲಿ ಕರೆ ತಂದಿರಲಿಕ್ಕಿಲ್ಲ. ಅಲ್ಲದೆ ಅತಿ ಮುಖ್ಯವಾದ ವಿಷಯವೇನೆಂದರೆ ನಮ್ಮ ಪೂರ್ವಿಕರ ರೀತಿ ನೀತಿಗಳಿಗೆ ನೀನು ತದ್ವಿರುದ್ಧವಾಗಿರುವುದರಿಂದ ನಿನಗೆ ಆ ಹಿಂದಿನವರಂತೆ ಇತರ ಹೆಣ್ಣು ಮಕ್ಕಳನ್ನು ಅನಾಯಾಸವಾಗಿ ಬಳಸಿಕೊಳ್ಳುವ ಅಭ್ಯಾಸವೂ ಇಲ್ಲ. ಹೀಗೆಲ್ಲ ನೋಡ್ತಾ ಹೋದರೆ ಬೇಕಾದಷ್ಟಿದೆ. ಆದ್ದರಿಂದ ಕುಮುದಿನಿಗೆ ಒಂದು ನಿರ್ದಿಷ್ಟವಾದ ಸ್ಥಾನ ತೋರಿಸಬೇಕು. ಅವರು ಇತರ ಹೆಣ್ಮಕ್ಕಳಂತೆ ಅಲ್ಲ ಎಂಬುದು ನನ್ನ ಅಭಿಪ್ರಾಯ. ಒಳ್ಳೆ ಮನೆತನದಿಂದ ಬಂದವರು. ಅವನು ವ್ಯಂಗ್ಯವಾಗಿ ನುಡಿದು ಮತ್ತೊಂದು ಸಿಗರೇಟನ್ನು ಹಚ್ಚಿಸಿದ. ಜಯಂತಿ ಸಿಡಿದೆದ್ದು ನುಡಿದಳು, ಅಂದರೆ ನಿನ್ನ ಮಾತಿನ ಪ್ರಕಾರ ನಾವೆಲ್ಲ ನೀತಿಗೆಟ್ಟ ಹೆಣ್ಣು ಮಕ್ಕಳು ಅಂತಲೇ ರಂಗ? ಛೇ ಬಿಡ್ತು ಅನ್ನಿ, ನಿನ್ನ ವಿಷಯ ನಾನೇಕೆ ಹೇಳಲಿ? ಈಗ ನಾವು ಮಾತನಾಡುತ್ತಿರುವುದು ಕೇವಲ ಅವರ ವಿಷಯ ಮಾತ್ರ. ಶೀಲಾಳಿಗೆ ಅವನು ಆ ರೀತಿ ಮಾತನಾಡುವುದು ಸರಿ ಬೀಳಲಿಲ್ಲ. ಕುಮುವಿನ ಹೊಗಳಿಕೆಯಿಂದ ತನಗೂ ಜಯಂತಿಗೂ ಅವಮಾನ ಮಾಡುತ್ತಿರುವನೆಂದು ಬಗೆದಳು. ಕುಮುಗೆ ಉಪಚಾರ, ವಿಶೇಷ ರೀತಿಯ ಮರ್ಯಾದೆ ಮಾಡಬೇಕೆಂದಿದ್ದರೆ ಮಾಡು, ಆದರೆ ಬೇರೆಯವರಿಗೆ ಮಾತ್ರ ಅವಮಾನ ಮಾಡಬೇಡ. ಛೇ ಏನೋ ಅಂತಾರಲ್ಲ, ಹಾಗಾಯಿತು ಈ ಕತೆ. ಬೇರೆಯವರ ವಿಷಯ ಮಾತನಾಡಿ ನಾನು ಬದುಕುವ ಹಾಗಿದೆಯೇ? ಅದು ಸರಿ, ಆದರೆ ನೀನು ಯಾರನ್ನು ಕುರಿತು ಹೇಳ್ತಾ ಇದ್ದೀಯ ಅಂತ ನನಗೂ ಅರ್ಥವಾಗ್ತಾ ಇದೆ. ಈ ರೀತಿ ಅವಮಾನ ಮಾಡಿದರೆ ಈ ಪೂರ್ಣಿಮಾಗೆ ಯಾರು ಬರಲಾರರು ಅನ್ನೋದನ್ನು ನೀನು ಮರೆಯಬೇಡ. ಶೀಲಾ ರಂಗನನ್ನೇ ದುರುಗುಟ್ಟಿಕೊಂಡು ನೋಡಿ ಹೀಗೆಂದಳು. ಜಯಂತಿಯ ಮುಖ ಬೇರೆ ಕೆಂಪಾಗಿತ್ತು. ಅವಳು ಕೋಪದಿಂದ ನುಡಿದಳು, ಮನೆಗೆ ಬಂದ ಅತಿಥಿಯನ್ನು ಈ ರೀತಿ ಅವಮಾನಗೊಳಿಸೋದು ಯಾವ ನ್ಯಾಯ? ಅದನ್ನು ನೋಡಿಕೊಂಡು ಸಹ ನೀವು ಸುಮ್ಮನಿದ್ದೀರಲ್ಲ. ಅವನಿಂದ ರಂಗ ಯಾರಿಗೆ ಅವನೆಂದು ನಾವು ಅವನನ್ನು ದೂಷಿಸುವುದು? ಅವನು ಪ್ರತ್ಯೇಕವಾಗಿ ನಿನಗೇನು ಅವಮಾನ ಮಾಡಿಲ್ಲ ಅಲ್ವಾ? ಕುಮು ಅವಳಲ್ಲಿ ಉಂಟಾದ ಬದಲಾವಣೆಯನ್ನು ನೋಡುವುದರಲ್ಲಿ ತಲ್ಲೀನಳಾಗಿದ್ದಳು. ಅವಳನ್ನು ಹೊಡೆದೆಬ್ಬಿಸುವಂತೆ ಮಾತನಾಡಿದ ಶ್ಯಾಮ ಮತ್ತೆ. ಕುಮುದ ಅವರ ಅತ್ತೆಯ ಮನೆಯಲ್ಲಿ ಕಾಲಾಳಿನಂತೆ ದುಡಿದು ಸಾಕಾಗಿದ್ದಾಳೆ, ಇಲ್ಲಾದರೂ ಸುಖವಾಗಿರಲಿ. ಅತ್ತೆಯ ಮನೆಯ ಕಷ್ಟವೇ ಇಲ್ಲಿಯೂ ಅನುಭವಿಸಬೇಕು ಅಂತ ನಿಯಮವೇನಿಲ್ಲ. ಕುಮುಗೆ ಅವನ ಮಾತಿನಿಂದ ಭಾರಿ ಪೆಟ್ಟಾದಂತಾಯಿತು. ಅವನು ಅವಳ ಪರ ವಹಿಸಿದ್ದರೂ ಅವಳ ಮೊದಲಿನ ಸ್ಥಿತಿಯನ್ನು ವಿವರಿಸಿ ಎಲ್ಲರ ಮುಂದೆ ಅವಳಿಗೆ ಅವಮಾನ ಮಾಡಿದಂತಾಗಿತ್ತು. ಅವಳೆಂದಳು, ಈಗ ನಾನು ಅಡುಗೆ ಮಾಡಿ ಪರೀಕ್ಷೆ ಪಾಸ್ ಮಾಡಬೇಕಾಗಿಲ್ಲ ಶಿಲಾ, ಆದರೆ ಪೂರ್ಣಿಮಾದ ಋಣದಲ್ಲಿ ಬಾಳೋಕೆ ನಾನು ಇಷ್ಟಪಡೋದಿಲ್ಲ. ಹಾಗಂತ ನಿನ್ನಿಷ್ಟ ಬಂದ ಕೆಲಸ ನಿನಗೆ ಮಾಡಲು ನಾನು ತಯಾರಿಲ್ಲ. ಹೀಗೆ ಶ್ಯಾಮು ಖಾರವಾಗಿ ನುಡಿದ. ಅಂದಹಾಗೆ ನಾವಿಲ್ಲಿ ಸೇರಿದ್ದು ಒಂದು ವಿಷಯ ಚರ್ಚಿಸೋಕೆ, ಆದರೆ ಕೆಲಸಕ್ಕೆ ಬಾರದ ಹರಟೆ ಆರಂಭವಾಗಿದೆ. ಶೀಲಾ ಏನೇನೋ ಆಲೋಚಿಸಿ ವಿಷಯ ತಿರುಗಿಸಿದಳು. ಶ್ಯಾಮು, ಸುಂದರಮ್ಮನ ಮನೆಗೆ ಜಯಂತಿ ಬರ್ತಾಳಂತೆ. ಸುಂದರಮ್ಮನ ನಮ್ಮ ಭೂಮಿಯನ್ನು ನಮಗೆ ಹಿಂದಿರುಗಿಸಿ ಕೊಡ್ತಾಳಂತೇನೋ. ಯಾರು ಹೇಳಿದ್ರು? ಇದನ್ನು ರಂಗಾನೇ ಹೇಳಿದ್ದು. ಅವನ ಮಾತಿಗೆ ಯಾರೂ ಉತ್ತರ ನೀಡಲಿಲ್ಲ. ಶ್ಯಾಮು ಸುಂದರಮ್ಮನ ಜಮೀನು ಮಾಡ್ತಾಳೆ, ಅದೇ ನಮ್ಮ ಅದೃಷ್ಟ. ಎಲ್ಲರಿಗಿಂತ ಹೆಚ್ಚಾಗಿ ಕೂಗಿದರೆ ಆ ಜಮೀನು ನಮಗೆ ದಕ್ಕುತ್ತದೆ. ಅಂದರೆ ಹರಾಜು ಹಾಕ್ತಾಳೇನೋ? ಅದೇ ಸುದ್ದಿ ಇದೆ ಊರಲ್ಲೆಲ್ಲ. ಛೆ, ಎಂತಹ ಕೆಲಸವಾಯಿತು. ಯಾವುದು ನಮಗೆ ಅವಮಾನವೋ ಅದೇ ಆಗ್ತಾ ಇದೆ. ನಮ್ಮ ಜಮೀನನ್ನು ಮೋಸದಿಂದ ತೆಗೆದುಕೊಂಡರೂ ಈಗ ನಮ್ಮ ಎದುರಿನಲ್ಲಿಯೇ ಅದು ಹರಾಜು. ನಿಮ್ಮಿಂದ ಅದನ್ನು ಅವರು ಮೋಸವಾಗಿಯೇನು ಪಡೆದಿಲ್ವಲ್ಲ. ಅವಳ ಸಹವಾಸ ಅಪೇಕ್ಷಿಸಿದವರು ಅವಳಿಗೆ ಅದನ್ನು ದಾನ ಮಾಡಿದ್ದರು ಎಂದ ರಂಗ. ಆದರೆ ಶ್ಯಾಮು ಮುಖ ಕೆಂಪಾಗಿತ್ತು. ಜಯಂತಿ ಆ ವಿಷಯವನ್ನೇ ದೊಡ್ಡದು ಮಾಡಬೇಕೆಂದು ಹೀಗೆ ಹೇಳಿದಳು. ಅಷ್ಟೇ ಅಲ್ಲ, ಅದರ ಕತೆ ನನಗೂ ತಿಳಿದಿದೆ. ಅವಳು ಸುಮ್ಮನೆ ಅದನ್ನು ನಿಮಗೆ ಕೊಡುವುದಕ್ಕೆ ಅವಳಿಗೆ ಹುಚ್ಚು ಹಿಡಿದಿಲ್ಲ ಅನ್ನೋದನ್ನು ಮರಿಬೇಡಿ. ಅವಳನ್ನು ತಮಗೆ ಬೇಕಾದಂತೆ ಬಳಸಿಕೊಂಡಿದ್ದಾರೆ. ಅವಳನ್ನು ಮದುವೆ ಮಾಡ್ಕೋತೀನಿ ಅಂತ ನಿಮ್ಮ ಹಿರಿಯರು ಎಲ್ಲ ಸಿದ್ಧತೆ ನಡೆಸಿದ್ದಲ್ಲದೆ ಅವಳೊಡನೆ ಓಡಿ ಹೋಗುವ ಏರ್ಪಾಡು ಮಾಡಿದ್ರಂತೆ. ಯಾಕೆ ಅಂದರೆ ಪೂರ್ಣಿಮಾದಲ್ಲಿ ಆ ಹೆಣ್ಣನ್ನು ಮದುವೆಯಾಗುವ ಹಾಗಿರಲಿಲ್ಲ. ಅವಳು ವೇಶ್ಯೆಯರ ಜಾತಿಯ ಹೆಣ್ಣು. ಇಬ್ಬರು ಓಡಿ ಹೋಗುವ ಏರ್ಪಾಡಿನಲ್ಲಿದ್ದಾಗ
ಅವರ ಈ ಸಂಚು ನಿಮ್ಮ ತಾತಂದರಿಗೆ ತಿಳಿದು ಅವರು ಓಡಿ ಹೋಗುವುದನ್ನು ತಪ್ಪಿಸಿದ್ದಲ್ಲದೆ ಅವಳ ಕಾಲು ಕಟ್ಟಿಕೊಂಡು ತಾಯಿ, ನಮ್ಮ ವಂಶ ಬಹಳ ಹಿರಿಯದು, ಅದರ ಗೌರವ ಕಾಪಾಡು, ನಿನಗೆ ಏನು ಬೇಕಾದರೂ ಕೇಳು, ಕೊಡ್ತೀನಿ ಎಂದ್ರಂತೆ. ಸರಿ, ಅವಳು ಯೋಚನೆ ಮಾಡಿದಳು. ಒಳ್ಳೆಯ ಸ್ವರ್ಣ ಭೂಮಿಯಂತಿತ್ತು. ಪೂರ್ಣಿಮಾದ ಆಸ್ತಿಯಲ್ಲೆಲ್ಲ ಅದೇ ಭಾರೀ ಭೂಮಿಯನ್ನು ಅವಳ ಹೆಸರಿಗೆ ಬರೆದು ಕೊಡುವಂತೆ ಕೇಳಿದಳು. ಅದನ್ನು ಬಿಟ್ಟು ಬೇರೆ ಏನಾದರೂ ಕೇಳು ಎಂದರು. ಅವಳು ಒಪ್ಪಲಿಲ್ಲ. ತನ್ನ ಹಠವನ್ನೇ ಸಾಧಿಸಲು ಆಕೆ ಮನಸ್ಸು ಮಾಡಿದಳು. ಆ ಭೂಮಿ ತನ್ನ ಹೆಸರಿಗೆ ಮಾಡದಿದ್ದರೆ ಅವಳು ಈ ವಿಷಯ ಪೇಪರ್ಗೆ ಹಾಕಿಸುವೆನು ಎಂದು ಹೆದರಿಸಿದಳು. ಕೊನೆಗೆ ಭೂಮಿ ಅವಳದ್ದಾಯಿತು. ಇಷ್ಟು ಹೇಳಿ ತನ್ನ ಕೆಲಸ ಮುಗಿಯಿತು ಎಂಬಂತೆ ಜಯಂತಿ ಕಾಲು ನೀಡಿ ಕುಳಿತಳು. ಶಾಮುವಿನ ಮುಖ ಕೋಪದಿಂದ ಹಾಗೂ ಅವಮಾನದಿಂದ ಕೆಂಪಾಗಿತ್ತು. ಅವನು ತನ್ನ ಅವುಡುಗಳನ್ನು ಕಚ್ಚಿ ತನ್ನ ಕೈಯನ್ನು ಬೆನ್ನ ಹಿಂದೆ ಜೋಡಿಸಿ ಅತ್ತಲಿಂದ ಇತ್ತ ಶತಪಥ ಹಾಕುತ್ತಿದ್ದ. ಕುಮು ಅವನನ್ನೇ ದಿಟ್ಟಿಸಿದಳು. ಅವಳಿಗೆ ಅವನ ಈ ಸ್ಥಿತಿ ಸಂತಸ ನೀಡಿತು. ತನಗೆ ಅವಮಾನವಾಗುವಂತೆ ಅವನು ಮಾತನಾಡಿದ್ದ ಅಲ್ವೇ, ಅದಕ್ಕೆ ಸರಿಯಾಗಿ ಜಯಂತಿ ಅವನಿಗೆ ಅವಮಾನ ಮಾಡಿದಳು ಎಂದು. ಕುಮು, ಇದೆಲ್ಲ ಸುಳ್ಳಿನ ಕತೆ. ಇದನ್ನು ನೀನು ನಂಬ್ತೀಯಾ? ನಾನು ಎಷ್ಟರವಳು, ನಂಬಿದರೆಷ್ಟು ಬಿಟ್ರೆಷ್ಟು. ಶೀಲಾ ತಲೆಬಾಗಿ ಕುಳಿತು ಬಿಟ್ಟಳು. ತಾನು ಒಂದು ಬಾರಿ ಗೋಪಿನಾಥರಾಯರೊಡನೆ ಓಡಿ ಹೋಗಲು ನಿರ್ಧರಿಸಿದ್ದ ವಿಷಯ ಅವಳ ನೆನಪಿಗೆ ಬಂದಿತ್ತು. ಆ ವಿಷಯ ಸರ್ವರಿಗೂ ಬಹಿರಂಗವಾಗದಿದ್ದರೂ ಜಯಂತಿ ಹಾಗೂ ಕುಮುಗೆ ತಿಳಿದಿತ್ತು ಎಂದು ಅವಳು ಬಲ್ಲಳು. ಸುಂದರಮ್ಮ ಓಡಿ ಹೋಗಲು ಸಿದ್ಧತೆ ನಡೆಸಿದ್ದರಿಂದ ಮೇಲೆ ಅದು ತನಗೂ ಅನ್ವಯಿಸುವುದೇ? ಅದೇ ವ್ಯಂಗ್ಯದಿಂದಲೇ ಜಯಂತಿ ಬೇಕೆಂದೇ ಈ ಕತೆ ಹೇಳಿರಬಹುದು. ಥೂ, ಎಷ್ಟು ಕೀಳು ಮಟ್ಟದವಳು ಈ ಜಯಂತಿ, ಸ್ವಾರ್ಥಿ, ದುರಭಿಮಾನಿ. ಇವಳನ್ನು ನಂಬಲೇಬಾರದು ಎಂದು ಅವಳಿಗೆ ಅನಿಸಿತು. ಯಾವ ಕತೆಯೋ ಏನೋ, ಅಸಂಬದ್ಧ ಮಾತು. ನಾವು ಆಡಬೇಕಾದ ವಿಷಯವೇ ಬೇರೆ. ಶಾಮು ಹೀಗೆಂದ. ಯಾಕಿಲ್ಲ, ಸುಂದರಮ್ಮನ ವಿಷಯ ಬೇಕಿತ್ತು ನಿಜ, ಆದರೆ ಅವಳ ಹಿಂದಿನ ಚರಿತ್ರೆಯು ಇದಕ್ಕೆ ಸೇರಿದೆ. ಸರಿ ಹೋಯಿತು, ಆ ವಿಷಯ ತಿಳಿದದ್ದೇ. ಈಗ ಮತ್ತೆ ಮತ್ತೆ ಅದರ ಮಾತೇಕೆ? ನಿಮಗೆ ತಿಳಿದರೆ ಮುಗಿಯಿತೇನೋ. ಕುಮುದಾಗೂ ನಮ್ಮ ಹಳೆಯ ತಲೆಗಳ ಪ್ರತಾಪ ತಿಳಿದಿರಲಿ ಅಂತ ನನ್ನ ಆಸೆ ಎಂದರು. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು, ನಮಸ್ಕಾರ.